ಏನಿದೆಯಲ್ಲ ಆ ಇಡೀ ಕೇಸನ್ನ ರದ್ದುಗೊಳಿಸಬೇಕಂತೆ. ಇಡೀ ಕೇಸನ್ನ ಸ್ಕ್ವಾಶ್ ಮಾಡಿ ಅಂತ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ ಈ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪಿತೂರಿ ಇಷ್ಟೆಲ್ಲ ನಡೆಸಿದ್ರು. ಕೇವಲ ತಿಂಗಳಗಟ್ಟಲೆ ಅಲ್ಲ, ವರ್ಷಗಟ್ಟಲೆಯಿಂದ ನಡೀತಾ ಇದೆ ಇದು. ಹಾಗಾದ್ರೆ ಅವ್ರಿಗೆ ಯಾವುದೇ ಶಿಕ್ಷೆ ಇಲ್ವಾ? ಧರ್ಮಸ್ಥಳ ವಿರುದ್ಧ ನಿರಂತರವಾಗಿ ಷಡ್ಯಂತ್ರವನ್ನ ನಡೆಸಿದ್ರು. ಧರ್ಮಸ್ಥಳ ಮೇಲೆ ಅಪನಂಬಿಕೆ ಬರುವಂತಹ ರೀತಿಯಲ್ಲಿ ಮಾಡಿದ್ರು. ಇಡೀ ನಂಬಿಕೆಯನ್ನ ಬುಡಮೇಲು ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಜಗತ್ತಿನ ಎದುರು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆ ಬರಬೇಕು, ಕಪ್ಪು ಮಸಿ ಬಳಿಬೇಕು ಅನ್ನುವಂತಹ ಹುನ್ನಾರಗಳು ಎಲ್ಲವೂ ನಡೆಯಿತು. ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿದಂತ ಈ ಗ್ಯಾಂಗ್ಗೆ ಹಾಗಾದ್ರೆ ಶಿಕ್ಷೆ ಅನ್ನೋದೇ ಇಲ್ವಾ? ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು. ಇಡೀ ಕೇಸ್ನಿಂದ ಬಚಾವಾಗೋದಕ್ಕೆ ಈಗ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡ್ಕೊಂಡಿದೆ. ಇಡೀ ಕೇಸನ್ನ ಸ್ಕ್ವಾಶ್ ಮಾಡಬೇಕು ಅಂತ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಹಾಗಾದ್ರೆ ಆಗೋಯ್ತಾ? ಇಡೀ ಕೇಸ್ ಹಾಗಾದ್ರೆ ರದ್ದುಪಡಿಸಿದ್ರೆ ಆಗೋಯ್ತಾ, ಮುಗ್ದೋಯ್ತಾ ಹಾಗಾದ್ರೆ? ಅಥವಾ ಇವರಿಗೆ ಅದರ ಹಕ್ಕುಗಳಿದ್ಯಾ? ಎಫ್ಐಆರ್ ದಾಖಲಾಗಿರೋದು ಇವರ ಹೆಸರಲ್ಲ, ಚಿನ್ನಯ್ಯ ಕೊಟ್ಟಿರುವಂತಹ ಕಂಪ್ಲೇಂಟ್. ಅದರ ಜೊತೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತ ಕಂಪ್ಲೇಂಟ್ ಎರಡೂ ಕೂಡ ದಾಖಲಾಗಿದೆ. ಇವರೀಗ ರದ್ದು ಮಾಡಬೇಕು ಅಂತ ಅರ್ಜಿಯನ್ನ ಹಾಕಿದಾರಲ್ಲ, ಹಾಗಾದ್ರೆ ಇವ್ರಿಗೆ ಆ ರೀತಿ ರೈಟ್ಸ್ ಇದೆಯಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇವತ್ತು ಅರ್ಜಿಯ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ ಅನ್ನುವಂತ ಕುತೂಹಲ. ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಹಾಗಾದ್ರೆ ಇವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಗಳು ಆಗಬೇಕಲ್ವಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳ ಇಡೀ ಷಡ್ಯಂತ್ರ ಕೇಸ್ ಏನಿದೆಯಲ್ಲ ಆ ಇಡೀ ಕೇಸನ್ನ ರದ್ದುಗೊಳಿಸಬೇಕಂತೆ. ಇಡೀ ಕೇಸನ್ನ ಸ್ಕ್ವಾಶ್ ಮಾಡಿ ಅಂತ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ ಈ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪಿತೂರಿ ಇಷ್ಟೆಲ್ಲ ನಡೆಸಿದ್ರು. ಕೇವಲ ತಿಂಗಳಗಟ್ಟಲೆ ಅಲ್ಲ, ವರ್ಷಗಟ್ಟಲೆಯಿಂದ ನಡೀತಾ ಇದೆ ಇದು. ಹಾಗಾದ್ರೆ ಅವ್ರಿಗೆ ಯಾವುದೇ ಶಿಕ್ಷೆ ಇಲ್ವಾ? ಧರ್ಮಸ್ಥಳ ವಿರುದ್ಧ ನಿರಂತರವಾಗಿ ಷಡ್ಯಂತ್ರವನ್ನ ನಡೆಸಿದ್ರು. ಧರ್ಮಸ್ಥಳ ಮೇಲೆ ಅಪನಂಬಿಕೆ ಬರುವಂತಹ ರೀತಿಯಲ್ಲಿ ಮಾಡಿದ್ರು. ಇಡೀ ನಂಬಿಕೆಯನ್ನ ಬುಡಮೇಲು ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಜಗತ್ತಿನ ಎದುರು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆ ಬರಬೇಕು, ಕಪ್ಪು ಮಸಿ ಬಳಿಬೇಕು ಅನ್ನುವಂತಹ ಹುನ್ನಾರಗಳು ಎಲ್ಲವೂ ನಡೆಯಿತು. ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿದಂತ ಈ ಗ್ಯಾಂಗ್ಗೆ ಹಾಗಾದ್ರೆ ಶಿಕ್ಷೆ ಅನ್ನೋದೇ ಇಲ್ವಾ? ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು. ಇಡೀ ಕೇಸ್ನಿಂದ ಬಚಾವಾಗೋದಕ್ಕೆ ಈಗ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡ್ಕೊಂಡಿದೆ. ಇಡೀ ಕೇಸನ್ನ ಸ್ಕ್ವಾಶ್ ಮಾಡಬೇಕು ಅಂತ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಹಾಗಾದ್ರೆ ಆಗೋಯ್ತಾ? ಇಡೀ ಕೇಸ್ ಹಾಗಾದ್ರೆ ರದ್ದುಪಡಿಸಿದ್ರೆ ಆಗೋಯ್ತಾ, ಮುಗ್ದೋಯ್ತಾ ಹಾಗಾದ್ರೆ? ಅಥವಾ ಇವರಿಗೆ ಅದರ ಹಕ್ಕುಗಳಿದ್ಯಾ? ಎಫ್ಐಆರ್ ದಾಖಲಾಗಿರೋದು ಇವರ ಹೆಸರಲ್ಲ, ಚಿನ್ನಯ್ಯ ಕೊಟ್ಟಿರುವಂತಹ ಕಂಪ್ಲೇಂಟ್. ಅದರ ಜೊತೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತ ಕಂಪ್ಲೇಂಟ್ ಎರಡೂ ಕೂಡ ದಾಖಲಾಗಿದೆ. ಇವರೀಗ ರದ್ದು ಮಾಡಬೇಕು ಅಂತ ಅರ್ಜಿಯನ್ನ ಹಾಕಿದಾರಲ್ಲ, ಹಾಗಾದ್ರೆ ಇವ್ರಿಗೆ ಆ ರೀತಿ ರೈಟ್ಸ್ ಇದೆಯಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇವತ್ತು ಅರ್ಜಿಯ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ ಅನ್ನುವಂತ ಕುತೂಹಲ. ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಹಾಗಾದ್ರೆ ಇವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಗಳು ಆಗಬೇಕಲ್ವಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳ ಇಡೀ ಷಡ್ಯಂತ್ರ ಕೇಸ್ ಏನಿದೆಯಲ್ಲ ಆ ಇಡೀ ಕೇಸನ್ನ ರದ್ದುಗೊಳಿಸಬೇಕಂತೆ. ಇಡೀ ಕೇಸನ್ನ ಸ್ಕ್ವಾಶ್ ಮಾಡಿ ಅಂತ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ ಈ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪಿತೂರಿ ಇಷ್ಟೆಲ್ಲ ನಡೆಸಿದ್ರು. ಕೇವಲ ತಿಂಗಳಗಟ್ಟಲೆ ಅಲ್ಲ, ವರ್ಷಗಟ್ಟಲೆಯಿಂದ ನಡೀತಾ ಇದೆ ಇದು. ಹಾಗಾದ್ರೆ ಅವ್ರಿಗೆ ಯಾವುದೇ ಶಿಕ್ಷೆ ಇಲ್ವಾ? ಧರ್ಮಸ್ಥಳ ವಿರುದ್ಧ ನಿರಂತರವಾಗಿ ಷಡ್ಯಂತ್ರವನ್ನ ನಡೆಸಿದ್ರು. ಧರ್ಮಸ್ಥಳ ಮೇಲೆ ಅಪನಂಬಿಕೆ ಬರುವಂತಹ ರೀತಿಯಲ್ಲಿ ಮಾಡಿದ್ರು. ಇಡೀ ನಂಬಿಕೆಯನ್ನ ಬುಡಮೇಲು ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಜಗತ್ತಿನ ಎದುರು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆ ಬರಬೇಕು, ಕಪ್ಪು ಮಸಿ ಬಳಿಬೇಕು ಅನ್ನುವಂತಹ ಹುನ್ನಾರಗಳು ಎಲ್ಲವೂ ನಡೆಯಿತು. ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿದಂತ ಈ ಗ್ಯಾಂಗ್ಗೆ ಹಾಗಾದ್ರೆ ಶಿಕ್ಷೆ ಅನ್ನೋದೇ ಇಲ್ವಾ? ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು. ಇಡೀ ಕೇಸ್ನಿಂದ ಬಚಾವಾಗೋದಕ್ಕೆ ಈಗ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡ್ಕೊಂಡಿದೆ. ಇಡೀ ಕೇಸನ್ನ ಸ್ಕ್ವಾಶ್ ಮಾಡಬೇಕು ಅಂತ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಹಾಗಾದ್ರೆ ಆಗೋಯ್ತಾ? ಇಡೀ ಕೇಸ್ ಹಾಗಾದ್ರೆ ರದ್ದುಪಡಿಸಿದ್ರೆ ಆಗೋಯ್ತಾ, ಮುಗ್ದೋಯ್ತಾ ಹಾಗಾದ್ರೆ? ಅಥವಾ ಇವರಿಗೆ ಅದರ ಹಕ್ಕುಗಳಿದ್ಯಾ? ಎಫ್ಐಆರ್ ದಾಖಲಾಗಿರೋದು ಇವರ ಹೆಸರಲ್ಲ, ಚಿನ್ನಯ್ಯ ಕೊಟ್ಟಿರುವಂತಹ ಕಂಪ್ಲೇಂಟ್. ಅದರ ಜೊತೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತ ಕಂಪ್ಲೇಂಟ್ ಎರಡೂ ಕೂಡ ದಾಖಲಾಗಿದೆ. ಇವರೀಗ ರದ್ದು ಮಾಡಬೇಕು ಅಂತ ಅರ್ಜಿಯನ್ನ ಹಾಕಿದಾರಲ್ಲ, ಹಾಗಾದ್ರೆ ಇವ್ರಿಗೆ ಆ ರೀತಿ ರೈಟ್ಸ್ ಇದೆಯಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇವತ್ತು ಅರ್ಜಿಯ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ ಅನ್ನುವಂತ ಕುತೂಹಲ. ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಹಾಗಾದ್ರೆ ಇವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಗಳು ಆಗಬೇಕಲ್ವಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳ ಇಡೀ ಷಡ್ಯಂತ್ರ ಕೇಸ್ ಏನಿದೆಯಲ್ಲ ಆ ಇಡೀ ಕೇಸನ್ನ ರದ್ದುಗೊಳಿಸಬೇಕಂತೆ.
ಇಡೀ ಕೇಸನ್ನ ಸ್ಕ್ವಾಶ್ ಮಾಡಿ ಅಂತ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ ಈ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪಿತೂರಿ ಇಷ್ಟೆಲ್ಲ ನಡೆಸಿದ್ರು. ಕೇವಲ ತಿಂಗಳಗಟ್ಟಲೆ ಅಲ್ಲ, ವರ್ಷಗಟ್ಟಲೆಯಿಂದ ನಡೀತಾ ಇದೆ ಇದು. ಹಾಗಾದ್ರೆ ಅವ್ರಿಗೆ ಯಾವುದೇ ಶಿಕ್ಷೆ ಇಲ್ವಾ? ಧರ್ಮಸ್ಥಳ ವಿರುದ್ಧ ನಿರಂತರವಾಗಿ ಷಡ್ಯಂತ್ರವನ್ನ ನಡೆಸಿದ್ರು. ಧರ್ಮಸ್ಥಳ ಮೇಲೆ ಅಪನಂಬಿಕೆ ಬರುವಂತಹ ರೀತಿಯಲ್ಲಿ ಮಾಡಿದ್ರು. ಇಡೀ ನಂಬಿಕೆಯನ್ನ ಬುಡಮೇಲು ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಜಗತ್ತಿನ ಎದುರು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆ ಬರಬೇಕು, ಕಪ್ಪು ಮಸಿ ಬಳಿಬೇಕು ಅನ್ನುವಂತಹ ಹುನ್ನಾರಗಳು ಎಲ್ಲವೂ ನಡೆಯಿತು. ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿದಂತ ಈ ಗ್ಯಾಂಗ್ಗೆ ಹಾಗಾದ್ರೆ ಶಿಕ್ಷೆ ಅನ್ನೋದೇ ಇಲ್ವಾ? ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು. ಇಡೀ ಕೇಸ್ನಿಂದ ಬಚಾವಾಗೋದಕ್ಕೆ ಈಗ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡ್ಕೊಂಡಿದೆ. ಇಡೀ ಕೇಸನ್ನ ಸ್ಕ್ವಾಶ್ ಮಾಡಬೇಕು ಅಂತ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಹಾಗಾದ್ರೆ ಆಗೋಯ್ತಾ? ಇಡೀ ಕೇಸ್ ಹಾಗಾದ್ರೆ ರದ್ದುಪಡಿಸಿದ್ರೆ ಆಗೋಯ್ತಾ, ಮುಗ್ದೋಯ್ತಾ ಹಾಗಾದ್ರೆ? ಅಥವಾ ಇವರಿಗೆ ಅದರ ಹಕ್ಕುಗಳಿದೆಯಾ? ಎಫ್ಐಆರ್ ದಾಖಲಾಗಿರೋದು ಇವರ ಹೆಸರಲ್ಲ, ಚಿನ್ನಯ್ಯ ಕೊಟ್ಟಿರುವಂತಹ ಕಂಪ್ಲೇಂಟ್. ಅದರ ಜೊತೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತ ಕಂಪ್ಲೇಂಟ್ ಎರಡೂ ಕೂಡ ದಾಖಲಾಗಿದೆ. ಇವರೀಗ ರದ್ದು ಮಾಡಬೇಕು ಅಂತ ಅರ್ಜಿಯನ್ನ ಹಾಕಿದಾರಲ್ಲ, ಹಾಗಾದ್ರೆ ಇವ್ರಿಗೆ ಆ ರೀತಿ ರೈಟ್ಸ್ ಇದೆಯಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇವತ್ತು ಅರ್ಜಿಯ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ ಅನ್ನುವಂತ ಕುತೂಹಲ. ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಹಾಗಾದ್ರೆ ಇವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಗಳು ಆಗಬೇಕಲ್ವಾ ಅನ್ನುವಂತ ಪ್ರಶ್ನೆ. ಧರ್ಮಸ್ಥಳ ಇಡೀ ಷಡ್ಯಂತ್ರ ಕೇಸ್ ಏನಿದೆಯಲ್ಲ, ಆ ಇಡೀ ಕೇಸನ್ನ ರದ್ದುಗೊಳಿಸಬೇಕಂತೆ. ಇಡೀ ಕೇಸನ್ನ ಸ್ಕ್ವಾಶ್ ಮಾಡಿ ಅಂತ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ ಈ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪಿತೂರಿ ಇಷ್ಟೆಲ್ಲ ನಡೆಸಿದ್ರು. ಕೇವಲ ತಿಂಗಳಗಟ್ಟಲೆ ಅಲ್ಲ, ವರ್ಷಗಟ್ಟಲೆಯಿಂದ ನಡೀತಾ ಇದೆ ಇದು. ಹಾಗಾದ್ರೆ ಅವ್ರಿಗೆ ಯಾವುದೇ ಶಿಕ್ಷೆ ಇಲ್ವಾ? ಧರ್ಮಸ್ಥಳ ವಿರುದ್ಧ ನಿರಂತರವಾಗಿ ಷಡ್ಯಂತ್ರವನ್ನ ನಡೆಸಿದ್ರು. ಧರ್ಮಸ್ಥಳ ಮೇಲೆ ಅಪನಂಬಿಕೆ ಬರುವಂತಹ ರೀತಿಯಲ್ಲಿ ಮಾಡಿದ್ರು. ಇಡೀ ನಂಬಿಕೆಯನ್ನ ಬುಡಮೇಲು ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಜಗತ್ತಿನ ಎದುರು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆ ಬರಬೇಕು, ಕಪ್ಪು ಮಸಿ ಬಳಿಬೇಕು ಅನ್ನುವಂತಹ ಹುನ್ನಾರಗಳು ಎಲ್ಲವೂ ನಡೆಯಿತು. ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿದಂತ ಈ ಗ್ಯಾಂಗ್ಗೆ ಹಾಗಾದ್ರೆ ಶಿಕ್ಷೆ ಅನ್ನೋದೇ ಇಲ್ವಾ? ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು. ಇಡೀ ಕೇಸ್ನಿಂದ ಬಚಾವಾಗೋದಕ್ಕೆ ಈಗ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡ್ಕೊಂಡಿದೆ. ಇಡೀ ಕೇಸನ್ನ ಸ್ಕ್ವಾಶ್ ಮಾಡಬೇಕು ಅಂತ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಹಾಗಾದ್ರೆ ಆಗೋಯ್ತಾ? ಇಡೀ ಕೇಸ್ ಹಾಗಾದ್ರೆ ರದ್ದುಪಡಿಸಿದ್ರೆ ಆಗೋಯ್ತಾ, ಮುಗ್ದೋಯ್ತಾ ಹಾಗಾದ್ರೆ? ಅಥವಾ ಇವರಿಗೆ ಅದರ ಹಕ್ಕುಗಳಿದೆಯಾ? ಎಫ್ಐಆರ್ ದಾಖಲಾಗಿರೋದು ಇವರ ಹೆಸರಲ್ಲ, ಚಿನ್ನಯ್ಯ ಕೊಟ್ಟಿರುವಂತಹ ಕಂಪ್ಲೇಂಟ್. ಅದರ ಜೊತೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತ ಕಂಪ್ಲೇಂಟ್ ಎರಡೂ ಕೂಡ ದಾಖಲಾಗಿದೆ. ಇವರೀಗ ರದ್ದು ಮಾಡಬೇಕು ಅಂತ ಅರ್ಜಿಯನ್ನ ಹಾಕಿದಾರಲ್ಲ, ಹಾಗಾದ್ರೆ ಇವ್ರಿಗೆ ಆ ರೀತಿ ರೈಟ್ಸ್ ಇದೆಯಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇವತ್ತು ಅರ್ಜಿಯ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ ಅನ್ನುವಂತ ಕುತೂಹಲ. ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಹಾಗಾದ್ರೆ ಇವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಗಳು ಆಗಬೇಕಲ್ವಾ ಅನ್ನುವಂತ ಪ್ರಶ್ನೆ.